CWMAದಲ್ಲೂ ಕೂಡ ಕರ್ನಾಟಕಕ್ಕೆ ಬರಸಿಡಿಲೇ ಬಡೀತು. CWRC ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಕಮಿಟಿ ಅವರೊಂದು ತೀರ್ಮಾನ ಕೊಟ್ಟಿದ್ದರು. ಮುಂದಿನ 15 ದಿನ ಒಂದು ದಿನಕ್ಕೆ 3,500 TMC ನೀರು ತಮಿಳುನಾಡಿಗೆ ಹೋಗಬೇಕು. 15 ದಿವಸಕ್ಕೆ 4.5 TMC ಆಗತ್ತೆ. ಅದನ್ನು ಪ್ರಶ್ನಿಸಿಕೊಂಡು ಕರ್ನಾಟಕ CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಅಪೀಲ್ ಹೋಗಿತ್ತು. ಅದರ ಬಗ್ಗೆ ವಿಚಾರಣೆ ನಡೆದು CWMA ಇವತ್ತು ಆ ಹಿಂದಿನ ತೀರ್ಪಿನಲ್ಲಿ ಯಾವ ಬದಲಾವಣೆಯನ್ನು ಮಾಡೋದಕ್ಕಾಗೋದಿಲ್ಲ, ನೀವು 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳ್ತು. ಕರ್ನಾಟಕದ ವಾದ ಬಹಳ ಕ್ಲಿಯರ್ ಇದೆ ರೀ, ಜಗತ್ತಿಗೆ ಗೊತ್ತಿದೆ. ಇಲ್ಲಿ ಬರಗಾಲ ಇದೆ ಇಲ್ಲೊಂದು. ಎಷ್ಟರ ಮಟ್ಟಿಗೆ ಬರಗಾಲ ಅಂದರೆ ಕಾವೇರಿಗೆ ಯಾವ್ಯಾವ ಭಾಗದಲ್ಲಿ ಮಳೆ ಬಿದ್ದು ಆ ನೀರು ಹರಿದು ಕಾವೇರಿ ನದಿಗೆ ಬಂದು ಸೇರ್ಕೊಳ್ಳುತ್ತಲ್ಲ, ಅಲ್ಲಿ 65.65% ಮಳೆಯ ಕೊರತೆಯಾಗಿದೆ. ಈ ಹಿಂದಿನ 30 ವರ್ಷಗಳ ಆವರೇಜ್ಗೆ ಹೋಲಿಸಿದರೆ ಅಷ್ಟು ನೀರು ಕಡಿಮೆಯಾಗಿದೆ. KRSನಲ್ಲಿ ಇರೋದೇ ನೀರು ಕಡಿಮೆ. ಎಷ್ಟು 53 TMC ಏನೋ ಇದೆ ನೀರು. ಅದರಲ್ಲಿ 13 TMC ಡೆಡ್ ಸ್ಟೋರೇಜ್, ತೆಗಿಯಕ್ಕೆ ಬರೋದಿಲ್ಲ ಅದನ್ನು, ಅದು ಇರುತ್ತಷ್ಟೇ. ಮಂಡ್ಯ ಭಾಗದ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಬಿಟ್ಟಾಕಿ ಬೆಂಗಳೂರಿಗೆ ಬರೀ ಕುಡಿಯೋದಕ್ಕೆ ನೀರು ಕೊಡಬೇಕಂದ್ರೂ ಜೂನ್ ತನಕ 40 TMC ನೀರು ಬೇಕು. 40 TMC ಬೇಕು ಜೂನ್ ತನಕ. ನಮಗೆ ಕುಡಿಯೋದಕ್ಕಾಗದೆ ಬಿಕ್ಕಳಿಸೋ ಪರಿಸ್ಥಿತಿ ಇದೆ. ತಮಿಳುನಾಡಿಗೆ ಎಲ್ಲಿಂದ ನೀರು ಬಿಡೋಣ ಅಂತ ಕೇಳ್ತು ಕರ್ನಾಟಕ. ಅದರ ಜೊತೆಗೆ ಈ ಹಿಂದೆ ಬಿಟ್ಟಿರುವ ನೀರನ್ನು ಮೆಟ್ಟೂರು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ತಮಿಳುನಾಡಿನವರು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಸಫಿಷಿಯೆಂಟ್ ನೀರಿದೆ. ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಶುರುವಾಗುತ್ತೆ. ಕರ್ನಾಟಕದಲ್ಲಿ ಮಳೆಗಾಲ ಮುಗಿದ ಮೇಲೆ ತಮಿಳುನಾಡಿನಲ್ಲಿ ಮಳೆಗಾಲ ಶುರುವಾಗೋದು ಸೆಪ್ಟೆಂಬರ್ನಲ್ಲಿ. ನೀವು ಹಿಸ್ಟಾರಿಕಲ್ ಡೇಟಾ ತೆಗೆದು ನೋಡಿದ್ರೆ ಕರ್ನಾಟಕದಲ್ಲಿ ಯಾವಾಗ ಮಳೆಗಾಲ ಕಡಿಮೆ ಆಗಿದೆಯೋ, ಬರಗಾಲ ಬಂದಿದೆಯೋ, ಆವಾಗೆಲ್ಲ ತಮಿಳುನಾಡಿನಲ್ಲಿ ಚೆನ್ನಾಗಿ ಮಳೆ ಆಗಿದೆ. ಇನ್ನು ಸೆಪ್ಟೆಂಬರ್ನಲ್ಲಿ ಆಗ್ಬೇಕು ಅವ್ರಿಗೆ ಮಳೆ. ಹಂಗಿರುವಾಗ ಈಗ 3,500 TMC ನೀರೆಲ್ಲ ಬಿಡೋದಕ್ಕಾಗೋದಿಲ್ಲ ಅಂತ ಕರ್ನಾಟಕ ವಾದ ಮಂಡನೆ ಮಾಡ್ತು. ತಮಿಳುನಾಡು ಹೇಳಿದ್ದೇನು, ಇಷ್ಟೊತ್ತಿಗಾಗಲೇ ನಮ್ಮ ಕರ್ನಾಟಕದಿಂದ 40 TMC ನೀರು ಬರಬೇಕಾಗಿತ್ತು. ಡಿಸ್ಟ್ರೆಸ್ ಫಾರ್ಮುಲಾನ ಅನುಸರಿಸಿ ಕಡಿಮೆನೇ ನೀರು ಬಿಡ್ತೀವಿ ಅಂದರೂ ಪರವಾಗಿಲ್ಲ, ಇಲ್ಲಿ ತನಕ ಬರೀ 3.5 TMC ನೀರು ಬಿಟ್ಟಿದ್ದಾರೆ. ನಮಗೆ ಆ್ಯಕ್ಚುಲಿ ಅವರು ಡಿಸ್ಟ್ರೆಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 9 TMC ನೀರು ಬಿಡಬೇಕಾಗಿತ್ತು. CWRC ಬರೀ 4.5 TMC ನೀರು ಬಿಡೋದಕ್ಕೆ ಹೇಳಿದೆ. ಅದೇ ನಮಗೆ ಅನ್ಯಾಯ, ಅದನ್ನಾರು ಬಿಡೋದಕ್ಕೆ ಹೇಳಿ ಅಂತ ತಮಿಳುನಾಡಿನವರು ವಾದ ಮಾಡಿದ್ರು. ತಮಿಳುನಾಡಿನ ವಾದಕ್ಕೆ ಮನ್ನಣೆ ಸಿಕ್ಕಿತು. ತಮಿಳುನಾಡಿನ ವಾದಕ್ಕೆ ಮನ್ನಣೆ. ಮುಂದೇನು ಮಾಡ್ತಾರೆ DK ಶಿವಕುಮಾರ್ ಅವರು? ದಿಲ್ಲಿಲಿದ್ದರು, ವಾಪಸ್ ಹೊರಟಿದ್ದಾರೆ. ಭಾನುವಾರ ಸರ್ವಪಕ್ಷಗಳ ಸಭೆ ಕರೆದಿದ್ದಾರಂತೆ. ನೆನ್ನೆ ರಾತ್ರಿ ಅವರು ಪ್ರಹ್ಲಾದ್ ಜೋಶಿ ಅವ್ರಿಗೂ ಫೋನಲ್ಲಿ ಮಾತಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವ್ರಿಗೂ ಫೋನಲ್ಲಿ ಮಾತಾಡಿದ್ದಾರೆ. CWMAನಲ್ಲಿ ನಮಗೆ ಕೇಸ್ ಏನಾದ್ರು ಉಲ್ಟಾದರೆ ಏನು ಮಾಡಬಹುದು, ನೀವು ಯಾರ್ದಾರು ಮೂಲಕ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಎಲ್ಲ ಮಾಡ್ಸೋಕ್ಕಾಗತ್ತಾ ನೋಡಿ ಅಂತೆಲ್ಲ ಮಾತಾಡಿದ್ರಂತೆ ನೆನ್ನೆ. ಈಗ ವಾಪಸ್ ಬರ್ತಿದ್ದಾರೆ. ಭಾನುವಾರ ಸರ್ವಪಕ್ಷಗಳ ಸಭೆ, ಸರ್ವಪಕ್ಷಗಳಲ್ಲಿ ಏನು ತೀರ್ಮಾನ, ಸರ್ವಪಕ್ಷ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ ಅಂತಿದ್ದಾರೆ. ಅಲ್ಲಿ ತನಕ CWMAದ ತೀರ್ಪನ್ನು ನಾವು ಪಾಲಿಸುವುದಿಲ್ಲ ಅಂತ ಹೇಳಿದ್ದಾರೆ, ನೀರು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಕ್ಯಾಚ್ ಇರೋದಿಲ್ಲಿ. ನೀರು ಬಿಡದೆ ಈಗ ಮುಂದಿನ ದಾರಿ ಏನು? ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗೋದು. ಸುಪ್ರೀಂ ಕೋರ್ಟ್ ಏನು ಕೇಳುತ್ತೆ? CWMAದ ತೀರ್ಪನ್ನು ಇಲ್ಲಿ ತನಕ ನೀವು ಪಾಲಿಸಿದ್ದೀರಾ ಪಾಲಿಸಿಲ್ವಾ ಅಂತ ಕೇಳ್ತಾರೆ. ನೀರು ಬಿಡದೆ ಹೋದರೆ ನಾವು ಪಾಲಿಸಿಲ್ಲ ಅಂತ ಹೇಳಬೇಕು. ಫಸ್ಟು ನೀರು ಬಿಟ್ಟು ಆಮೇಲೆ ನಮ್ಮ ಹತ್ರ ಅಪೀಲ್ ಬನ್ನಿ ಅಂತಾರೆ. ಸುಪ್ರೀಂ ಕೋರ್ಟ್ ಈ ಹಿಂದೆ ನಡ್ಕೊಂಡಿರುವ ರೀತಿ ಅದು. ಗೌರವ್ ಗುಪ್ತಾ ಮಾತಾಡಿದ್ದಾರೆ ನೋಡಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ. ಅಥಾರಿಟಿ ಮೀಟಿಂಗ್ ಇವತ್ತು ನಡೆದಿದೆ. ನಡೆದಾಗ ನಾವು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಾದಗಳನ್ನು ಭಾಳ ಎಫೆಕ್ಟಿವ್ ಆಗಿ ಮಂಡನೆ ಮಾಡಿದ್ದೀವಿ.
ತಮಿಳುನಾಡು ನವರು ಕೂಡ ಇದ್ದರು. ತಮಿಳುನಾಡು ಕೂಡ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಚೇರ್ಮನ್ ಮುಂದೆ ಸದಸ್ಯರುಗಳ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಥಾರಿಟಿನವರು ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ, ಅವರಿಗೆ ನಾನು ಬ್ರೀಫ್ ಮಾಡ್ತೀನಿ, ಅವರು ತಮ್ಮ ಮುಂದಕ್ಕೆ ಹೇಳ್ತಾರೆ. And I have called a all-party meeting on Sunday on this Kaveri issue, and the Honorable Chief Minister of Tamil Nadu is coming. We wholeheartedly want to discuss, work out the best interest of both the states. So I have accepted this one letter. And I also conveyed ರೀತಿಯ ಎಲ್ಲ ಸಿಟಿಗಳಿಗೂ ನೀರು ಕೊಡಬೇಕು. ಅದ್ರ ಜೊತೆಗೆ ಜಲಧಾರೆ ಅಂತೇಳಿ ಒಂದು ಹೊಸ ಸ್ಕೀಮ್ ತಂದು ಹಳ್ಳಿಗೂ ನೀರು ಕೊಡೋ ಮಾಡಿದ್ವಿ. ಅದನ್ನು ಕೂಡ ಕಾವೇರಿ ನೀರನ್ನು ಕೊಡೋವಂಥ ಸ್ಕೀಮ್ ಮಾಡಿದ್ವಿ. ಅದಕ್ಕೂ ನೀರು ಬೇಕು. ಇದನ್ನು ಒಂಥರ ಧೃತರಾಷ್ಟ್ರನ ಪ್ರೇಮ ಥರ ತಮಿಳ್ನಾಡಿಗೆ ಬಿಡಿ ಅಂದರೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ಟರೆ ಇದ್ರ ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಬೇರೆ ದಾರಿ ಇಲ್ಲ ನಮಗೂ. ಆದರೆ ನೀರು ಮಾತ್ರ ಕೊಡ್ಕೊಡ್ದು. ಈಗಲೇ ನಮ್ಮಲ್ಲಿ ಬೆಳೆದು ನಿಂತಿರುವಂಥ ಬೆಳೆಗಳು ಈಗಾಗಲೇ ಅದು ಒಣಗ್ತಾ ಇದೆ. ರೈತರಿಗೆ ಮರಣ ಶಾಸನ ಆಗಿದೆ. ಈಗಾಗಲೇ ಅವರು ಸಾಲ ಸೋಲ ಮಾಡಿ ಕಬ್ಬು ಹಾಕಿದ್ದಾರೆ. ಮೊನ್ನೆ ಕುಡಿಯೋ ನೀರಿಗೇನೋ ಒಂದು 500 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದೆ. ಅದು ಮೊದಲೆಲ್ಲ 8 ಅವರಲ್ಲಿ ಬರ್ತಾಯಿತ್ತು. 500 ಬಿಟ್ಟಿರೋದ್ರಿಂದ ನಮ್ಮೂರಿಗೆ ಬರೋಕ್ಕೆ 4 ಅವರ್ ತೊಗೊಂಡಿದೆ. ಈ ರೀತಿಯ ಪರಿಸ್ಥಿತಿ ಇದೆ. ತಮಿಳ್ನಾಡು ಇವ್ರು 3,500 ಕ್ಯೂಸೆಕ್ಸ್ ಪರ್ ಡೇ ಬಿಡಿ ಅಂತಿದ್ದಾರೆ. KRS ಡ್ಯಾಮ್ ಓಪನ್ ಮಾಡಿ 3,500 ಕ್ಯೂಸೆಕ್ಸ್ ಬಿಟ್ಬಿಟ್ರೆ ಆಯಿತು ಅಂದರೆ ಬಿಡೋದೇ ತೀರ್ಮಾನ ಮಾಡಿದ್ರೆ ತಮಿಳ್ನಾಡಿಗೆ 3,500 ಕ್ಯೂಸೆಕ್ಸ್ ಹೋಗ್ಬಿಡುತ್ತಂದ್ರೆ ಆಗೋದಿಲ್ಲ. ಎಷ್ಟು ನೀರು ತಮಿಳುನಾಡಿಗೆ ಕರ್ನಾಟಕದ ಬಾರ್ಡರ್ ದಾಟಿ ಹೋಯಿತು ಅನ್ನೋದರ ಕ್ಯಾಲ್ಕುಲೇಷನ್ ಆಗೋದು ಬಿಳಿಗೊಂಡ್ಲುನಲ್ಲಿ. KRSನಿಂದ ಬಿಟ್ಟ ನೀರು ಬಿಳಿಗೊಂಡ್ಲಿಗೆ ಬರುವಾಗ ಅರ್ಧಕ್ಕರ್ಧ ಕಡಿಮೆ ಆಗಿರುತ್ತದು. ಅಂದರೆ ಹೆಚ್ಚು ಕಡಿಮೆ ಹತ್ತತ್ರ 6,000 ಕ್ಯೂಸೆಕ್ಸ್ ನೀರನ್ನು ಪರ್ ಡೇ KRSನಿಂದ ಬಿಟ್ಟರೆ 3,500 ಬಿಳಿಗೊಂಡ್ಲುನಲ್ಲಿ ದಾಟುತ್ತೆ. ಎಷ್ಟು ಬಿಡಬೇಕಾಗತ್ತೆ ಲೆಕ್ಕ ಹಾಕೊಳ್ಳಿ ನೀವು. ಆವಾಗ CWMAದ ಆದೇಶ ಸಹಜ ರೈತರನ್ನ ಸಿಟ್ಟಿಗೆಬ್ಬಿಸ್ತು. ಮಂಡ್ಯದಲ್ಲಿ ವಿಶೇಷವಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ರೋಡ್ನಲ್ಲಿ ಟೈರಿಗೆ ಬೆಂಕಿ ಹಚ್ಚೋದಕ್ಕೆಲ್ಲ ಹೋದರು. ಪೊಲೀಸರು ಬಂದು ತಡೆದ್ರು. ಆಕ್ರೋಶದಿಂದ ಮಾತಾಡೋದು ಕೇಳಿಸ್ಕೊಂಡು. ನಾವು ಬೆಳಗ್ಗೆಯಿಂದ 4 ಗಂಟೆ ಕಾಯ್ತದೋ. ಒಳ್ಳೆ ಹುಣ್ಸೆಣ್ ತಿಂದಂಗ ಈ ಆದೇಶ ನೋಡಿ. ನಮ್ಗೆ ನೀರಿಲ್ಲ, ರೈತರಿಗೆ ನೀರಿಲ್ಲ ಅಂತದ್ರಲ್ಲಿ CWRC ಹುಚ್ಚು ಪ್ರಾಧಿಕಾರ. ಈ ಪ್ರಾಧಿಕಾರಕ್ಕೆ ಹುಚ್ಚು ಬಂದದೆ. ನಾವು ದಯಮಾಡಿ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ. ದಯಮಾಡಿ ಈ ಪ್ರಾಧಿಕಾರಕ್ಕೆ ನೀವು ಬೆಲೆ ಕೊಡಬೇಡಿ. ನಿಮ್ಮನ್ನ ನಾವು ಬೆಂಬಲಿಸ್ತೀವಿ. ದಯಮಾಡಿ ಒಂದು ತೊಟ್ಟು ತಮಿಳುನಾಡಿಗೆ ನೀರು ಬಿಡಬೇಡಿ. ಕುಡಿಯಕ್ ನೀರಿಲ್ಲ, ಜಾನುವಾರುಗಳ ನೀರಿಲ್ಲ. ಇದೇ ತರ ನೀವು 15 ಸಲ ನೀರು ಹರಿಸಿದ್ರೆ ಪ್ರತಿಯೊಂದು ಹಳ್ಳಿಯಿಂದ ಪಂಚಾಯತಿಯಿಂದ ನಮ್ಮ ಹಳ್ಳಿ ತಾಯಂದಿರು, ಅಕ್ಕಂದಿರು, ಅಣ್ಣ ತಮ್ಮಂದಿರು ಬರ್ತಾರೆ. ದೊಡ್ಡ ಮಟ್ಟದಲ್ಲಿ ಇದೇ ಸಂಜೆಯ ಹೃದಯ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಹಳ್ಳಿ ಜನ ಬರ್ತಾರೆ, ಪಂಚಾಯತ್ ಜನ ಬರ್ತಾರೆ, ನಮ್ಮ ರೈತರು ದಿಟ್ಟ ಹೋರಾಟಕ್ಕೆ ಬರ್ತಾರೆ. ಈಗ ಸ್ವಲ್ಪ ದಿನ 15 ಸಲ ನೀರು ಬಿಟ್ಟಿದ್ದಾರೆ. ನಮಗೆ ಕಣ್ಣೋರ್ಸೋ ತಂತ್ರ ಮಾಡಿದ್ದಾರೆ. ನಾಳೆ 30ಕ್ಕೆ ನೀರು ನಿಲ್ಲಿಸಿ ಅಂತ ಹೇಳಿದ್ದಾರೆ. ನೀರು ನಿಲ್ಲಿಸಾದ್ಮೇಲೆ ಪ್ರತಿಯೊಂದು ಹಳ್ಳಿಯಿಂದ ಜನ ಬರ್ತವೆ. ದೊಡ್ಡ ಪ್ರತಿ 4-5 ವರ್ಷಕ್ಕೊಂದ್ಸಲ ಇರೋದೇ ಇದು. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಕಡಿಮೆ ಆದಾಗಲೆಲ್ಲ ಸಮಸ್ಯೆನೇ. ಮತ್ತೆ ಹೋರಾಟಗಳನ್ನು ನೋಡ್ಬೇಕು. ಈ ಕರ್ನಾಟಕ ಬಂದ್ ಆಗತ್ತಾ? ನಾಳೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆದಿದ್ದಾರೆ. ಚಿತ್ರರಂಗದ ಅನೇಕರು ಮಾತಾಡಿದ್ರು. ಅಣ್ಣವರು ಹಾಕಿಕೊಟ್ಟ ಮಾರ್ಗ ಇದೆ ನಮಗೆ. ನಾಡು, ನುಡಿ, ನೆಲ, ಜಲಕ್ಕೆ ಅನ್ಯಾಯ ಆದಾಗ ಏನು ಮಾಡಬೇಕು ಅನ್ನೋದಕ್ಕೆ ಅಣ್ಣವರು ಹಾಕಿಕೊಟ್ಟ ಮಾರ್ಗ ಇದೆ, ಅದರಂತೆ ನಡೆದುಕೊಳ್ತೀವಿ ಅಂತ ಅನೇಕರು ಮಾತಾಡಿದ್ದಾರೆ ನೋಡಿ. ಭಾಷೆ ಬದುಕಿದ್ರೆ, ಮನುಷ್ಯ ಬದುಕಿದ್ರೆ, ನೆಲ ಜಲ ಇವತ್ತಿನ ದಿನ ನಮಗೆಲ್ಲರಿಗೂ ಇದ್ರೆ ನಾವು ಬದುಕ್ತೀವಿ. ಆದರೆ ಅದಕ್ಕೆ ಧಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ರೈತರ ಪರ ಇರ್ತೀವಿ. ಮಹದಾಯಿ ಹೋರಾಟದಲ್ಲೂ ಕೂಡ, ಕಳಸಾ ಬಂಡೂರಿಯ ಹೋರಾಟದಲ್ಲೂ ಕೂಡ ನಾವು ರೈತ ಬಾಂಧವರ ಪರವಾಗಿ ಇದ್ವಿ. ಹುಬ್ಬಳ್ಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಈ ಒಂದು ಸಮಸ್ಯೆ ಬಂದಾಗ, ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ, ಎಂತ ಸಂದರ್ಭದಲ್ಲಾದ್ರೂ ಚಿತ್ರರಂಗನ ಬಂದ್ ಮಾಡಿ ಹೋರಾಟಕ್ಕೆ ಹೊರಟಿದೀವಿ, ಮಾಡಿದೀವಿ. ಹಾಗೆ ಇನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೇಳ್ತೀನಿ. ಅಧ್ಯಕ್ಷರಾಗಿದ್ದಂತ ಅಂಬರೀಶ್ ರವರು ಅಂತ ಒಂದು ಸ್ಥಾನನ
ತ್ಯಾಗ ಮಾಡಿ ಸ್ಪಾಟ್ ಅಲ್ಲಿ ರಿಸೈನ್ ಮಾಡಿಬಿಟ್ಟು ಸಚಿವ ಸ್ಥಾನನ ಬಿಟ್ಟು ಬಂದಂತವ್ರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ತೀರ್ಮಾನ ತಗೊಂಡ್ರೆ ಎಲ್ಲ ಅಂಗಸಂಘ ಸಂಸ್ಥೆಗಳೆಲ್ಲರೂ ಅದನ್ನು ಪಾಲಿಸ್ತೀವಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನೂ ಯಾವತ್ತಿಗೂ ಇದೇ ಅಲ್ಲ, ಈ ಹೋರಾಟಕ್ಕಲ್ಲ ಎಲ್ಲಾ ಹೋರಾಟಕ್ಕೂ ಜೊತೆಲಿ ಇದ್ದೇ ಇರ್ತೀವಿ. ಎಲ್ಲರೂ ಬರ್ತಾರೆ, ಅನುಮಾನನೇ ಬೇಡ ಅಂತ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ನಮಗೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಇಂದಿನ ದಿನಗಳಲ್ಲೂ ಅವರು ನಮ್ಮ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಆದ್ದರಿಂದ CWC ನಮಗೆ ಬೇಡವೇ ಬೇಡ, ನಾವು ತಿರಸ್ಕಾರ ಮಾಡಬೇಕಾಗುತ್ತೆ. ನಾಳೆ ಸೇರ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಇದೇ ಸ್ಥಳದಲ್ಲಿ ಕನ್ನಡ ಪರ ಸಂಘಟನೆಗಳು ಸಭೆ ಕರೆದಿದ್ದೀವಿ. ನಾವು ಬಹಳ ಭದ್ರವಾಗಿ ಮುಂದಿನ ದಿನಗಳಲ್ಲಿ ತೀವ್ರವಾದಂಥ ಹೋರಾಟವನ್ನು ನಮಗಾಗಿ, ನೀರಿಗಾಗಿ, ರಾಜ್ಯಕ್ಕಾಗಿ ತೀವ್ರ ಹೋರಾಟ ಮಾಡಬೇಕು ಅಂತೇಳಿ ನಾಳೆ ತೀರ್ಮಾನ ಕೈಗೊಳ್ತೀವಿ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಇದೆಯೋ ಅದು ಅವೈಜ್ಞಾನಿಕವಾದಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ಕೊಡೋದಕ್ಕೆ ಮುಂಚೆ ಕರ್ನಾಟಕಕ್ಕೆ ಒಂದು ತಂಡವನ್ನು ಕಳಿಸಿ, ತಜ್ಞರ ತಂಡವನ್ನು ಕಳಿಸಿ ಇಲ್ಲಿ ಪರಿಶೀಲನೆ ಮಾಡಿ ಏನು ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಎಲ್ಲ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಲಿ. ಆದರೆ ಚಿತ್ರರಂಗದಲ್ಲಿ ನನಗೆ ನೆನ್ನೆ ಕೆಲವರು ಪ್ರಶ್ನೆ ಮಾಡಿದ್ರು, ವಾಣಿಜ್ಯ ಮಂಡಳಿ ನೀವು ಸಿನಿಮಾದವರು ಇನ್ನೂ ಮಾತಾಡಿಲ್ಲ ಹಾಗಾಗಿ. 91ರಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅವತ್ತಿನ ಮುಖ್ಯಮಂತ್ರಿ ನಮ್ಮ ಬಂಗಾರಪ್ಪನವರು ಅವತ್ತು ನಮ್ಮ ಹೋರಾಟ ಎಲ್ಲವನ್ನು ನೋಡಿದ ಮೇಲೆ, ಕರ್ನಾಟಕದ ಹೋರಾಟ ನೋಡಿದ ಮೇಲೆ ಅವರು ಒಂದು ತೀರ್ಮಾನಕ್ಕೆ ಬಂದರು. ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದಾಗ ಸುಗ್ರೀವಾಜ್ಞೆ ಹೊರಡಿಸಿ ಇಡೀ ಕರ್ನಾಟಕಕ್ಕೆ ಮಾದರಿ ಮುಖ್ಯಮಂತ್ರಿಗಳಾದರು. ಸುಗ್ರೀವಾಜ್ಞೆ ಹೊರಡಿಸಿದ್ರು. ಕರ್ನಾಟಕ ಬಂದ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ಇರಲಿ. ನಾಳೆ ವಾಟಾಳ್ ನಾಗರಾಜ್ ಅವರು ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ಸಂಘಟನೆಗಳನ್ನ ಕರೆದು ಮೀಟಿಂಗ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಈ ಸಮಸ್ಯೆ ಮತ್ತೆ ಆಗಬಾರದು ಅಂದರೆ ಪರಿಹಾರ ಏನು? ಪರಿಹಾರ ಅಂದರೆ ಶಾಶ್ವತ ಪರಿಹಾರ ಅಂತ ಹೇಳ್ತಾ ಇಲ್ಲ. ಅದು ಮೇಕೆದಾಟು ಯೋಜನೆ. ಮೇಕೆದಾಟು ಯೋಜನೆ ಆದರೂ ಪರಿಹಾರವ? ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಾವೆ. ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿ ಸಾವಿರಾರು ಹೆಕ್ಟೇರ್ ನೀರು ನಿಲ್ಲಿಸುವ ಕಾಲ ಮುಗಿದು ಹೋಗಿದೆ ಅಂತ ಪರಿಸರ ತಜ್ಞರು ಹೇಳೋದು. ಅದನ್ನು 10, 15, 20 ವರ್ಷಕ್ಕೆ ಡ್ಯಾಮ್ನಲ್ಲಿ ಹೂಳು ತುಂಬಿಕೊಳ್ಳುತ್ತೆ. ಅಷ್ಟೊತ್ತಿಗಾಗಲೇ ಈಗ ಮೇಕೆದಾಟದಂಥ ಯೋಜನೆ ಮಾಡಿದ್ರೆ ಸಾವಿರಾರು ಹೆಕ್ಟೇರ್ ಕಾಡು ಮುಳುಗೋಗ್ಬಿಡುತ್ತೆ. ಅದಕ್ಕೆ ಅಷ್ಟು ಕಾಡು ಹೋಯಿತು, ನೀರು ನಿಲ್ಲಿಸಿದ್ರಿ, ಹೂಳು ತುಂಬುತ್ತೆ. 50 ವರ್ಷನೋ 60 ವರ್ಷನೋ ಡ್ಯಾಮ್ ಉಪಯೋಗಕ್ಕೆ ಇಲ್ಲ ಅನ್ನೋ ಹಾಗಾಗತ್ತೆ. ಹೂಳು ಎತ್ಸೋದು ಫೈನಾನ್ಷಿಯಲಿ ವಯಬಲ್ ಅಲ್ಲ. ಆವಾಗ ಅದರಿಂದ ಮೀಥೇನ್ ಹೊರಗೆ ಬರುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಇತ್ಯಾದಿ ವಾದಗಳನ್ನು ಓದಿದ್ದೀನಿ ನಾನು. ಇರಲಿ, ಸದ್ಯಕ್ಕೆ KRSನಿಂದ ನೀರು ಬಿಟ್ಟರೆ ಬಿಳಿಗೊಂಡ್ಲುಗೆ ಬಂದಾಗ ನೀರನ್ನು ಅಳತೆ ಮಾಡ್ತಾರೆ, ಎಷ್ಟು ನೀರು ತಮಿಳ್ನಾಡಿಗೆ ಹೋಯಿತು ಅಂತ. KRSನಿಂದ ಬಿಳಿಗೊಂಡ್ಲು 167 ಕಿಲೋಮೀಟ್ರು. ಕರ್ನಾಟಕ ಏನು ಹೇಳ್ತಾ ಇದೆ, ನಾವು ಮೇಕೆದಾಟುನಲ್ಲಿ ಒಂದು ಡ್ಯಾಮ್ ಕಟ್ತೀವಪ್ಪ. KRSನಿಂದ ಬಿಟ್ಟ ನೀರನ್ನು ಮೇಕೆದಾಟಿನಲ್ಲಿ ನಾವು ನಿಲ್ಲಿಸ್ಕೊತೀವಿ. ನಿಲ್ಲಿಸ್ಕೊಂಡು ನಿಮಗೇನು ಕೊಡಬೇಕಲ್ಲ, 177.25 TMC ಪರ್ ಇಯರ್ ಅಷ್ಟೇ ನೀರು ನಾವು ನಿಮಗೆ ಕೊಡ್ತೀವಿ, ಒಂದು ಹನಿನೂ ಕಡಿಮೆ ಮಾಡೋದಿಲ್ಲ. ಕರ್ನಾಟಕ ಹೇಳ್ತಾ ಇರೋದು. ಅದನ್ನು ತಮಿಳುನಾಡೋದಕ್ಕೆ ಒಪ್ತಾ ಇಲ್ಲ. ತಮಿಳುನಾಡಿನ ಒಪ್ಪಿಗೆ ಬೇಕಾಗೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಮೊನ್ನೆ ಸೆಷನ್ನಲ್ಲಿ ಹೇಳಿದ್ದಾರೆ. ತಮಿಳುನಾಡು ಒಪ್ತಾರೋ ಬಿಡ್ತಾರೋ ತಲೆ ಕೆಡಿಸ್ಕೋಬೇಡಿ, ನೀವು ನಿಮ್ಮ ಪಾಡಿಗೆ ನೀವು ಮುಂದುವರಿಸಿ ಯೋಜನೆನ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ ಮೇಕೆದಾಟಿನಲ್ಲಿ ಒಂದು ಡ್ಯಾಮ್ ಕಟ್ಟಿ ಅಲ್ಲಿ 67 TMC ಕೆಪಾಸಿಟಿದು ಡ್ಯಾಮ್ ಆಗುತ್ತೆ ಅಂತಾರೆ. ಬಟ್ ಇಲ್ಲಿ 59.4 TMC ಅಂತ ತೋರಿಸ್ತಾ ಇರೋದು. ಅಂದರೆ ಬಂದಿರೋ ಅಪ್ಡೇಟ್ ಸುದ್ದಿಯಲ್ಲಿ ಒಂದು 55 TMC ಅಂತ ಅನ್ಕೊಳ್ಳಿ. ಅಷ್ಟು TMC ನೀರನ್ನು ನಿಲ್ಲಿಸ್ಕೊಂಡು ಸಮಸ್ಯೆ ಆಗೋದು ಮಳೆ ಇಲ್ಲದೆ ಇದ್ದಿದ್ದು ವರ್ಷ. ಅದರ್ವೈಸ್ ಹೆಚ್ಚುವರಿ 177.25 ದಾಟಿ ಅದಕ್ಕಿಂತ ಎಷ್ಟೋ ಹೆಚ್ಚಿಗೆ ನೀರು ಬಿಟ್ಬಿಡ್ತೀವಿ ನಾವು. ಮಳೆ ಜಾಸ್ತಿ ಆಗಿರುತ್ತೆ. ಇಟ್ಕೊಳ್ಳೋ ಕೆಪಾಸಿಟಿ ಯಾರು ಕರ್ನಾಟಕಕ್ಕೆ ಎಲ್ಲಿದೆ? ಇರೋದು ಒಂದು ಕಬಿನಿ, ಒಂದು KRS ಅಷ್ಟೇ. ಮೇಕೆದಾಟುನಲ್ಲೊಂದು ಡ್ಯಾಮ್ ಆದರೆ ಅಲ್ಲೊಂದು 50, 55, 60 TMC ನೀರು ನಿಲ್ಲಿಸ್ಕೊತೀವಿ. ಆ ನೀರನ್ನು ಬೆಂಗಳೂರಿಗೆ ಕುಡಿಯೋದಕ್ಕೆ ಅಂತ ಬೆಂಗಳೂರಿಗೆ ತಗೊಂಬರ್ತೀವಿ. ಆ ನೀರನ್ನು
ತಮಿಳುನಾಡಿನ ಶೇರ್ ತಮಿಳುನಾಡಿಗೆ ಕೊಡ್ತೀವಿ ಅನ್ನೋದು ಕರ್ನಾಟಕದ ಮೇಕೆದಾಟು ಯೋಜನೆ. ಅಲ್ಲಿ ನಾವು ವಿದ್ಯುತ್ ಉತ್ಪಾದನೆ ಮಾಡ್ಕೋತೀವಿ ಅಂತ ಕರ್ನಾಟಕ ಹೇಳ್ತಾ ಇದೆ. ಅದಕ್ಕೆ ತಮಿಳುನಾಡಿನ ಪರ್ಮಿಷನ್ನೇ ಬೇಕಾಗಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಕರ್ನಾಟಕ ಒಂದು DPR ಮಾಡಿ ಕಳಿಸಿತ್ತು. DPR ಅಂದರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಅಂದರೆ ಡ್ಯಾಮು ಎಲ್ಲಿ ಬರುತ್ತೆ, ಎಷ್ಟು ದೊಡ್ಡದು, ಮುಳುಗಡೆ ಪ್ರದೇಶ ಎಷ್ಟಾಗತ್ತೆ, ಇಷ್ಟಾದರೆ ಎಷ್ಟು TMC ನೀರು ನಿಲ್ಲಿಸಬಹುದು ಇತ್ಯಾದಿ DPR. ಅದನ್ನು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ವಾಪಸ್ ಕಳಿಸಿದ್ದಾರೆ. ಸರಿ ಇಲ್ಲ, ಇದು ಇನ್ನೊಂದು ಸಲ ಮಾಡಿ ಕಳಿಸಿ ಅಂತ. ಏನು ಹೇಳ್ತಾ ಇದೆ ಕೇಂದ್ರ ಸರ್ಕಾರ? 59.4 TMC ಸಾಮರ್ಥ್ಯದ ಡ್ಯಾಮ್ ನಿರ್ಮಿಸುವುದಕ್ಕೆ ಸಮರ್ಥನೆ ಸೂಕ್ತವಾಗಿಲ್ಲ. ಅಂದರೆ ಕರೆಕ್ಟಾಗಿ ರೀಸನ್ ಕೊಡಿ ಅಂತ. DPRನಲ್ಲಿ ನೀರಿನ ಬಳಕೆಯ ಪ್ರಮಾಣವನ್ನು 2.2 TMC ಕರ್ನಾಟಕ ಜಾಸ್ತಿ ಮಾಡಿತ್ತು. ಅಂದರೆ 2018ರ ಜಡ್ಜ್ಮೆಂಟ್ನಲ್ಲೇ ಡಿಸೈಡ್ ಆಗಿಬಿಟ್ಟಿದೆ. 1 ವರ್ಷಕ್ಕೆ ಬೆಂಗಳೂರಿನ ಕುಡಿಯೋ ನೀರಿಗೆ 33 TMC ಅಂತ ಆವಾಗಲೇ ಡಿಸೈಡ್ ಆಗಿಬಿಟ್ಟಿದೆ. ಬಹುಶಃ ಕರ್ನಾಟಕ ಗೌರ್ಮೆಂಟು DPR ಕಳಿಸಿದಾಗ 33 TMC ಇದ್ದಿದ್ದನ್ನು 32.2 TMC ಅಲ್ಲ 35.2 TMC ಮಾಡಿ ಕಳಿಸಿದ್ದಾರೆ. 2.2 TMC ಯಾಕೆ ಜಾಸ್ತಿ ಮಾಡಿದ್ರಿ ಅನ್ನೋದಕ್ಕೆ ಕಾರಣ ಇಲ್ಲ ಅಂತ. ಈ DPR ಸುಪ್ರೀಂ ಕೋರ್ಟಿನ ಈ ಹಿಂದಿನ ಜಡ್ಜ್ಮೆಂಟ್ಗಳು ಮತ್ತು ಟ್ರಿಬ್ಯುನಲ್ ಆದೇಶದ ಉಲ್ಲಂಘನೆ ಆಗತ್ತೆ. ಹೆಚ್ಚುವರಿಯಾಗಿ ನೀರಿಗೆ ಬೇಡಿಕೆ ಸರಿಯಲ್ಲ ಅಂಥೇಳಿ ಇದು ಜೂನ್ 29ನೇ ತಾರೀಕೆ ವಾಪಸ್ ಕಳಿಸಿದ್ದಾರೆ. ಸುದ್ದಿ ಈಗ ಗೊತ್ತಾಗಿರೋದು. ಇನ್ನೊಮ್ಮೆ ಸರಿಯಾಗಿ DPR ಮಾಡಿ ಕಳಿಸಿ ಅಂತ ರಾಜ್ಯಕ್ಕೆ ವಾಪಸ್ ಕಳಿಸಿದ್ದಾರೆ. ಸೋಮವಾರ ರಾಜ್ಯ ಸರ್ಕಾರ ಕಳಿಸುತ್ತಂತೆ. ಇದೇ ಮೇಕೆದಾಟು ಯೋಜನೆಗಾಗಿ ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಪಾದಯಾತ್ರೆಯನ್ನು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲೆಕ್ಷನ್ಗಿಂತ ಮುಂಚೆ ಮಾಡಿದರು. ಅದಾದ ಮೇಲೆ ವಿರೋಧ ಪಕ್ಷಗಳು ಏನಾಯಿತು ನಿಮ್ಮ ಪಾದಯಾತ್ರೆ, ನಿಮ್ಮ ನೀರು ನಮ್ಮ ಹಕ್ಕು ಏನಾಯಿತು ಅಂತ ಕೇಳ್ತಾ ಇದ್ರು. ಅದಕ್ಕೆ ಕಾಂಗ್ರೆಸ್ನವರು ಟಾಂಟ್ ಕೊಡ್ತಿದ್ರು. ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಕೊಡಿಸ್ರಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು. ನಾವು ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಬರ್ತೀವಿ, ಫಸ್ಟ್ ನೀವು ತಮಿಳುನಾಡನ್ನು ಒಪ್ಪಿಸಿ ಅಂತ BJP ಅವರು ಹೇಳ್ತಾ ಇದ್ರು. ಈಗ ಯಾರೂ ಒಪ್ಪಬೇಕಾಗಿಲ್ಲ, ತಮಿಳುನಾಡು ಒಪ್ಪುವ ಅವಶ್ಯಕತೆಯೇ ಇಲ್ಲ ಅಂತ ಕೇಂದ್ರ ಸರ್ಕಾರನೇ ಹೇಳಿದೆ. DPRನ ವಾಪಸ್ ಕಳಿಸಿ ಇನ್ನೊಮ್ಮೆ ಕಳಿಸಿ ಅಂದಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತ ಅರ್ಥ. ಯಾವಾಗ ಶುರು ಮಾಡ್ತೀರಿ ಡ್ಯಾಮಿನ ಕೆಲಸ? ಮುಂದೆ ಇರುವ ಪ್ರಶ್ನೆ ಅದೇ. ಅದೊಂದು ಆದರೆ ಕಾವೇರಿ ನೀರನ್ನು ಕರ್ನಾಟಕ ಮತ್ತಷ್ಟು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳಬಹುದು. ಅದರಿಂದ ಆಗುವ ಎನ್ವೈರ್ನಮೆಂಟಲ್ ಇಂಪ್ಯಾಕ್ಟ್ ಬಗ್ಗೆ ಡಿಟೇಲ್ ಆಗಿ ಡಿಬೇಟ್ಗಳು ನಡೀಬೇಕು. ಕರ್ನಾಟಕದ ಸಚಿವ ಸಂಪುಟ ವಿಸ್ತರಣೆ ಅಂತೂ ಇಂತೂ ಕಾಲ ಕೂಡಿ ಬಂತು. ಇವತ್ತು ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ AICC ಅಧ್ಯಕ್ಷರ ಮನೆಯಲ್ಲಿ ಸಭೆ ಆಯಿತು. ಯಾವಾಗ ಆಗಬೇಕಾಗಿದ್ದ ಸಭೆ ಆಯಿತು? 8ನೇ ತಾರೀಕು ನಡೀಬೇಕಾಗಿತ್ತು ಈ ಮೀಟಿಂಗು. ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋಗಿದ್ದರು. ಅವರು ವಾಪಸ್ ಬರೋದು ಪೋಸ್ಟ್ಪೋನ್ ಆಯಿತು. ಅವರು ವಾಪಸ್ ಬಂದ ಮೇಲೆ ಹೋಗೋದು ಅಂತ ಇವ್ರು ಕೂತ್ಕೊಂಡ್ರು. 12ನೇ ತಾರೀಕು 13ನೇ ತಾರೀಕು ರಾಹುಲ್ ಗಾಂಧಿ ಅವರು ಬಂದರು. ಆಮೇಲೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ದಿಲ್ಲಿಗೆ ಹೋದರು. AICC ಅಧ್ಯಕ್ಷರಿಗೆ ಅರ್ಜೆಂಟಾಗಿ ಬೆಂಗಳೂರಿಗೆ ಬರಬೇಕಾಗಿ ಬಂತು. ಸಭೆ ಕ್ಯಾನ್ಸಲ್ ಅಂತ ವಾಪಸ್ ಬಂದರು. ಮತ್ತೆ ನೆಕ್ಸ್ಟ್ ಟೈಮ್ ಹೋದರು. CJP ಪ್ರೊಟೆಸ್ಟ್ ಪೀಕ್ನಲ್ಲಿತ್ತು. CJP ಪ್ರೊಟೆಸ್ಟು ಇಷ್ಟೆಲ್ಲ ಹೊತ್ಕೊಂಡು ಉರಿತಿರುವಾಗ ನೀವು ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೀರಾ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ರಂತೆ. ಅಲ್ಲಿ ತನಕ ಹೋಗಿದ್ದೀವಿ ಅಂತ DK ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರ ಮನೆಯ ಮುಂದೆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮತ್ತೆ ವಾಪಸ್ ಬಂದರು. ಈ ಸಲ 3 ದಿವಸದ ಹಿಂದೆ ಹೋಗಿದ್ದಾರೆ. 3 ದಿವಸದ ಹಿಂದೆ ಹೋಗಿದ್ದಾರೆ. ಅಲ್ಲಿ ಲೋಕಸಭೆ ಅಧಿವೇಶನ, ಸಂಸತ್ ಅಧಿವೇಶನ ನಡೀತಾ ಇದೆ. ಜೋರು ಚರ್ಚೆ, ಗಲಾಟೆ, ಪ್ರತಿಭಟನೆ. ಅದರ ಮಧ್ಯದಲ್ಲಿ ಮೀಟಿಂಗಿಗೂ ಟೈಮ್ ಸಿಗಲಿಲ್ಲ. ನಿನ್ನೆ ಸಾಯಂಕಾಲ ಆಗಬೇಕಾಗಿತ್ತು ಈ ಮೀಟಿಂಗು, ಮತ್ತೆ ಪೋಸ್ಟ್ಪೋನ್ ಆಯಿತು. ರಾಹುಲ್ ಗಾಂಧಿ ಅವರ ಪ್ರೆಸ್ ಮೀಟ್ ಡಿಸೈಡ್ ಆಗಿದ್ದಕ್ಕೆ ನೆನ್ನೆ ಸಂಜೆ 4:15 ಆಗಬೇಕಾಗಿತ್ತು. ಮತ್ತೆ 6 ಗಂಟೆಗೆ ಅವರು ಪ್ರೆಸ್ ಮೀಟು ಅಂದಿದ್ದಕ್ಕೆ ಪೋಸ್ಟ್ಪೋನ್ ಆಯಿತು. 8:15 ಆಗುತ್ತೆ ಅಂದರು, ಆಗಲಿಲ್ಲ. ಇವತ್ತು ಸಂಜೆ ಅಂತೂ ಇಂತೂ ಆಯಿತು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಮೀಟಿಂಗು. ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ರಾಹುಲ್ ಗಾಂಧಿ ಅವರು ಅಲ್ಲಿಗೆ ಬಂದಿದ್ದರು, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದರು, DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ನಮ್ಮ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರಿದ್ದರು. ಇಷ್ಟು ಜನ ಸೇರ್ಕೊಂಡು ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ಮಾಡಿದ್ರು.
18 ಜನರನ್ನು ಸಚಿವರನ್ನಾಗಿ ಮಾಡೋದು ಅಂತ ನಿರ್ಧಾರ ಆಗಿದೆಯಂತೆ. 2 ಸ್ಥಾನ ಖಾಲಿ ಬಿಟ್ಕೋತಾರಂತೆ. ಅದೊಂದು ಟ್ಯಾಕ್ಟಿಕ್ಸ್ ಅದು. ಈ ಅಸಮಾಧಾನ ಭುಗಿಲೆದ್ದು ಬಿಡ್ತಾವಲ್ಲ ಏಕಾಏಕಿ, ನಮ್ಮನ್ನು ಮಿನಿಸ್ಟರ್ ಮಾಡಲಿಲ್ಲ ಅಂತ. 2 ಖಾಲಿ ಇದ್ದಾವೆ, ನಿಮ್ಮನ್ನು ಮಾಡ್ತೀವಿ ಅಂತ ಒಂದು 10-12 ಜನರಿಗೆ ಹೇಳ್ತಾರೆ. ಹಂಗೆ ಖಾಲಿ ಇಟ್ಕೋತಾರೆ. ಸಾಮಾನ್ಯವಾಗಿ ಈ ಸೆಕೆಂಡ್ ಹಾಫ್ನಲ್ಲಿ ನಡೆಯುವ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಹಂಗೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾರ್ಯಾರಿಗೆ ಅಧಿಕಾರ ಕೊಡಬೇಕು ಅಧಿಕಾರ ಕೊಟ್ಟು ನೆಕ್ಸ್ಟ್ ಚುನಾವಣೆಯ ತಯಾರಿಗೆ ಅವರನ್ನು ಬಿಟ್ಟಂಗೆ ರೀತಿಯಲ್ಲಿ ಮಂತ್ರಿಗಳನ್ನು ಬಿಟ್ಟುಬಿಡ್ತಾರೆ. ಬಟ್ ಈ ಸಲ ಏನೋ 2 ಖಾಲಿ ಉಳಿಸ್ಕೋಬೇಕು ಅನ್ನುವ ತೀರ್ಮಾನ ಮಾಡಿದಾರಂತೆ. ಅವ್ರದ್ದೇ ಆದ ಇಂಟೆಲಿಜೆನ್ಸ್ ಇರುತ್ತೆ. ಯಾರು ಅಸಮಾಧಾನಗೊಳ್ಳಬಹುದು, ಎಷ್ಟರ ಮಟ್ಟಿಗೆ ಅಸಮಾಧಾನಗೊಳ್ಳಬಹುದು, ಅವರು ರೆಬೆಲ್ ಆದರೆ ಏನು ಇಂಪ್ಯಾಕ್ಟು, ಈ ಥರದ ಮಾಹಿತಿಗಳು ಇರ್ತವೆ. ಸಂಜೆ ಬಂದಿರುವ ಇನ್ಫಾರ್ಮೇಷನ್ ಪ್ರಕಾರ 18 ಫಿಲ್ ಮಾಡ್ಕೋತಾರೆ. ಹೆಸರು ಫೈನಲ್ ಆಯ್ತಾ? ಇಲ್ಲ. ಹೆಚ್ಚು ಕಡಿಮೆ 14 ಹೆಸರುಗಳಿಗೆ ಕನ್ಸೆನ್ಸಸ್ ಇದೆ. ಈ 14 ಜನ ಕ್ಯಾಬಿನೆಟ್ನಲ್ಲಿ ಇರಬೇಕು ಅಂತ ಒಂದು ಪಟ್ಟಿ ಹೇಳಿದಾಗ ಬೇಡ ಅಂತ ಯಾರೂ ಅಂದಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ನಡೆಯೋದು ಹಾಗೆ. ಇನ್ನು 4 ಹೆಸರುಗಳ ಬಗ್ಗೆ ಇರಲಿ, ಇವ್ರು ಬೇಡ ಅವ್ರು ಇರಲಿ, ಅವ್ರು ಬೇಡ ಇವ್ರು ಇರಲಿ ಅನ್ನುವ ಚರ್ಚೆಗಳಾಗ್ತಾ ಇದ್ದಾವೆ, ಆಗಿದ್ದಾವೆ ಚರ್ಚೆ. ರಾಜ್ಯದಿಂದ ಹೋದ 3 ನಾಯಕರು ತಮ್ಮ ಲಿಸ್ಟನ್ನು ಕೊಟ್ಟು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನೀವಿನ್ನು ಹೊರಡಿ, ನಾವು ಲಿಸ್ಟ್ ಕಳಿಸ್ತೀವಿ ಅಂತ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಕ್ಕೆ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ದಿಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಹೊರಟಿದ್ದಾರೆ. ಆ್ಯಕ್ಚುಲಿ ಇವತ್ತು ಪ್ರಮಾಣ ವಚನ ಅಂತಿತ್ತು. ನನ್ನ ಸಂಜೆ ಮೀಟಿಂಗಾಗಿ ಫೈನಲ್ ಆಗಿದ್ದರೆ ಇವತ್ತು ಪ್ರಮಾಣ ವಚನ ಅಂತಿತ್ತು. DK ಶಿವಕುಮಾರ್ ಅವರು ಜ್ಯೋತಿಷ್ಯದ ಮೇಲೆ ಅಪಾರವಾದ ನಂಬಿಕೆ ಇದೆ. ಅವರಿಗೆ ಒಳ್ಳೆ ಮುಹೂರ್ತನೂ ತೆಗೆಸಿದ್ರಂಥವ್ರು. ಸಾಯಂಕಾಲ 5:45 ಮುಹೂರ್ತ ತೆಗೆಸಿದ್ರು. ಅವರು ಪೆಂಡಾಲು ಹಾಕಿದ್ದಾರೆ. ಗ್ಲಾಸ್ ಹೌಸ್ನಲ್ಲಿ, ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪೆಂಡಾಲ್ ಹಾಕಿ ಎಲ್ಲ ರೆಡಿನೂ ಇಟ್ಟಿದ್ದಾರೆ. ಬಟ್ ಆಗ್ತಿಲ್ಲ. ನಾಳೆ ನಾಡಿದ್ದು ಮುಹೂರ್ತ ಇದೆಯೋ ಇಲ್ಲವೋ, ಶನಿವಾರ ಭಾನುವಾರ ಅಂತೂ ಆಗೋದಕ್ಕಾಗೋದಿಲ್ಲ. ಯಾಕಂದರೆ ಶನಿವಾರ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಾರೆ, ವಿವೇಕ ಸ್ಮಾರಕ ಉದ್ಘಾಟನೆಗೆ ಬರ್ತಾರೆ. ರಾಜ್ಯಪಾಲರು ಅಲ್ಲಿರಬೇಕಾಗತ್ತೆ. ಪ್ರಧಾನಮಂತ್ರಿಗಳ ಸ್ವಾಗತದಿಂದ ಹಿಡಿದು ಪ್ರೋಟೋಕಾಲ್ ಪ್ರಕಾರ ಅಲ್ಲಿರಬೇಕು. ಭಾನುವಾರ ಸರ್ವಪಕ್ಷಗಳ ಸಭೆ ಅದು ಇದು ತುಂಬ ಇದ್ದಾವೆ. ಸೊ ಸೋಮವಾರ ಲಿಸ್ಟ್ ತಗೊಂಡು KC ವೇಣುಗೋಪಾಲ್ ಅವರು ಭಾನುವಾರ ಬೆಂಗಳೂರಿಗೆ ಬರ್ತಾರಂತೆ. ಸಚಿವರಾಗಲಿರುವವರ ಪಟ್ಟಿ ತಗೊಂಡು ಭಾನುವಾರ ಬರ್ತಾರೆ. 50-50 ಫಾರ್ಮುಲಾ ತೆಗೆದಿದ್ದಾರೆ ಅಂತ ಒಂದು ಚರ್ಚೆ ಇದೆ. 18 ಜನರ ಪೈಕಿ 9 ಜನ ಹಳಬರು, 9 ಜನ ಹೊಸಬರು. ಹಳಬರು ಅಂದರೆ ಈ ಹಿಂದೆ ಮಂತ್ರಿ ಆಗಿದ್ದವರು, ಹೊಸಬರು ಅಂದರೆ ಮೊದಲನೇ ಸಲ MLA ಆದವರು ಅಂತಲೇ ಅರ್ಥ ಆಗಬೇಕಾಗಿಲ್ಲ. ಇಬ್ಬರು ಮೊದಲ ಸಲ ಶಾಸಕರಾದವರಿಗೆ ಒಂದು ಅವಕಾಶ ಸಿಗುತ್ತೆ ಅಂತ ಚರ್ಚೆ ಇದೆ. ಅಂದರೆ ಕಾಂಗ್ರೆಸ್ಸಿನ ಈ ಹಿಂದಿನ ಹಳೆಯ ರೂಲ್ ಬ್ರೇಕ್ ಆಗುತ್ತೆ ಅಂತ ಅರ್ಥ. ಫಸ್ಟ್ ಟೈಮ್ MLAಗಳಿಗೆ ಮಂತ್ರಿ ಸ್ಥಾನ ಇಲ್ಲ ಅಂತ ಒಂದು ಅನ್ರಿಟನ್ ರೂಲ್ ಇತ್ತು ಮುಂಚೆ, ಅನ್ರಿಟನ್ ರೂಲು. ಈ ಸಲ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳು ಶುರುವಾದಾಗ ಫಸ್ಟ್ ಟೈಮ್ MLAಗಳ ಅನೇಕ ಜನ ಮಾತಾಡಿದ್ರು. BJPಯಲ್ಲಿ ಫಸ್ಟ್ ಟೈಮ್ MLAಗಳನ್ನು ಚೀಫ್ ಮಿನಿಸ್ಟ್ರೇ ಮಾಡ್ತಾರಂತೆ, ನಮ್ಮಲ್ಲಿ ಮಿನಿಸ್ಟರ್ ಮಾಡೋಕ್ಕೆ ಏನು ಸಮಸ್ಯೆ ಅಂತ. ಆ್ಯಕ್ಚುಲಿ ರಾಹುಲ್ ಗಾಂಧಿಯವ್ರಿಗೆ ಅದರ ಮನಸ್ಸಿದೆ. ಅಂದರೆ ಒಂದು ಯುವ ಕ್ಯಾಬಿನೆಟ್ ಆಗಬೇಕು ಅಂತ. ಮೀನ್ ಏಜ್ 55 ಇರಬೇಕು ಅಂತಾರಂತೆ ರಾಹುಲ್ ಗಾಂಧಿಯವರು. ಎಲ್ಲ ಮಂತ್ರಿಗಳ ವಯಸ್ಸನ್ನು ಸೇರಿಸಿ ಒಟ್ಟು ಮಾಡಿ ಒಟ್ಟಾರೆ ಎಷ್ಟು ಸಂಖ್ಯೆಯ ಮಂತ್ರಿಗಳಿದ್ದಾರೋ ಅದರಿಂದ ಭಾಗಿಸಿದರೆ 55 ಬರಬೇಕು ಅಂತ ರಾಹುಲ್ ಗಾಂಧಿಯವ್ರಿಗೆ ಒಂದು ಆಸೆ ಇದೆಯಂತೆ. ನೋಡೋಣ, ಲಿಸ್ಟ್ ಬರಲಿ, ಲೆಕ್ಕ ಹಾಕಿ ನೋಡೋಣ ಎಷ್ಟಾಗತ್ತೆ ಅಂತ. ಸೊ ಇಬ್ಬರು ಫಸ್ಟ್ ಟೈಮ್ MLAಗಳಿಗೆ ಅವಕಾಶ ಸಿಗಬಹುದು ಅಂತ ಒಂದು ಚರ್ಚೆ ಇದೆ. ಇಬ್ಬರಿಗೆ ಫಸ್ಟ್ ಟೈಮು. ಇನ್ನು ಉಳಿದವರು ಮೊದಲ ಸಲ ಮಂತ್ರಿಯಾಗಿರ್ತಾರೆ, ಬಟ್ ಮೊದಲ ಸಲ ಶಾಸಕರಾದವರು ಅಲ್ಲ. ಅವರು 9 ಜನ ಫ್ರೆಶ್ ಫೇಸ್ನಲ್ಲಿ ಅವರು ಬರ್ತಾರೆ. ಮೊದಲ ಸಲ ಮಂತ್ರಿ ಆಗ್ತಾರೆ, ಬಟ್ ಮೊದಲ ಸಲ ಶಾಸಕರಾದವರಲ್ಲ. ಒಂದಿಬ್ಬರು ಹೊಸಬರು ಫಸ್ಟ್ ಟೈಮ್ MLAಗಳು, ಒಂದು 7-8 ಜನ ಈ ಹಿಂದೆ ಶಾಸಕರಾಗಿ ಮೊದಲ ಸಲ ಮಂತ್ರಿ ಆಗ್ತಾ ಇರುವವರು, 9 ಜನ ಈ ಹಿಂದೆ ಮಂತ್ರಿ ಆಗಿದ್ದವರು. ಇಬ್ಬರು ಮಹಿಳೆಯರಿಗೆ ಅವಕಾಶ ಸಿಗಬಹುದು ಅಂತ ಒಂದು ಚರ್ಚೆ ಇದೆ. ರಾಹುಲ್ ಗಾಂಧಿಯವರಿಗೆ 3 ಹೆಣ್ಣು ಮಕ್ಕಳನ್ನು ಮಿನಿಸ್ಟರ್ ಮಾಡಬೇಕು ಅಂತಿದೆಯಂತೆ. ಇದರ ಬಗ್ಗೆ ಅನೇಕ ನಾಯಕರುಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. How many names have been given today? Surjewala in charge, General Secretary will answer all those questions. Sir, he is coming, sir? Yeah, he's coming. Okay, thank you. Sir, how many names have been General given today? Surjewala in charge, General Secretary will answer all those questions. Sir, At this juncture, I have no comments to make.
and our Chief Minister and PCC President will tell you when is the date of cabinet expansion. Both Chief Minister Shri D.K. Shivkumar as also Shri Siddharamaiah and PCC President have already gone back to take care of the ground situation in the state. Thank you so much. Names you are telling On cabinet. Sir, on Vande Bharat. Sir, Vande Mataram. you would like to know. Sir, Vande Mataram. When it is, sir? When it is, sir? ಸಚಿವರು ಯಾರ್ಯಾರಾಗಬಹುದು? ಇಲ್ಲಿ ತನಕ ಇಷ್ಟು ತನಕ ನಮ್ಮ ಸ್ಕ್ರೀನ್ ಮೇಲೆ ಹೆಸರುಗಳನ್ನು ನೋಡಿದ್ರಲ್ಲ, ಎಲ್ಲ ಗೆಸ್ಸಿಂಗ್ ವರ್ಕು. ಮೀಟಿಂಗ್ ಸಂಜೆ ಆಗಿದೆ. ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದವರು ಬಂದು ಬೆಂಗಳೂರಿಗೆ ತಲುಪಬೇಕು. ಬೆಂಗಳೂರಿಗೆ ತಲುಪಿದ ಮೇಲೆ ಅವರು ತಮ್ಮ ಆಪ್ತರು ಇವ್ರ ಹತ್ರ ಏನೋ ಹಿಂಗೆ ಚರ್ಚೆ ಆಯಿತು, ಆ ಹೆಸರು ಬಂತು, ಈ ಹೆಸರು ಬರಲಿಲ್ಲ ಅಂತ ಒಂಚೂರು ಅವ್ರು ತಮ್ಮ ಡಿಸ್ಕಸ್ ಮಾಡಬೇಕು. ಆಮೇಲೆ ನಮಗೆ ಸುದ್ದಿಗಳು ಬರ್ತವೆ. ಸುದ್ದಿಗಳು ಬಂದಾಗ ನಿಮಗೆ ಹೇಳ್ತೀವಿ. ಇದು ಒಂದು ಬ್ರಾಡರ್ ಲೈನ್ನಲ್ಲಿ ಎಲ್ಲ ಲೆಕ್ಕಾಚಾರಗಳ ಅಡಿಯಲ್ಲಿ ಹಾಕ್ತಾ ಇರುವ ಹೆಸರುಗಳಿವು. ಉಳಿದಂತೆ ಬೆಳಗಾವಿಯ ಬಗ್ಗೆ ಒಂದು ಕುತೂಹಲ ಇದೆ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅಲ್ಲಿ ಸಚಿವರಾಗಿದ್ದಾರೆ. ಇನ್ನಿಬ್ಬರಿಗೆ ಅವಕಾಶ ಇದೆ. 18 ವಿಧಾನಸಭಾ ಕ್ಷೇತ್ರಗಳಿರುವಂಥ ದೊಡ್ಡ ಜಿಲ್ಲೆ ಬೆಳಗಾವಿ. ಇನ್ನೂ ಇಬ್ಬರಿಗೆ ಸಚಿವರಾಗೋದಕ್ಕೆ ಅವಕಾಶ ಇದೆ. ಆ ಇಬ್ಬರು ಯಾರು ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಲಿಸ್ಟೇ ಬೇರೆ ಇದೆ, ಡಿ ಕೆ ಶಿವಕುಮಾರ್ ಅವರ ಲಿಸ್ಟೇ ಬೇರೆ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿ ಅವರನ್ನು ಮಿನಿಸ್ಟರ್ ಮಾಡಬೇಕಾಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಇವರಿಬ್ಬರನ್ನು ಮಿನಿಸ್ಟರ್ ಮಾಡೋದು ಬೇಕಾಗಿಲ್ಲ. ಅದರ ಬಗ್ಗೆ ಮೂವರನ್ನೂ ಕರೆದು ಕೂಡಿಸ್ಕೊಂಡು ಮಾತಾಡಿದಾರಂತೆ. ಸತೀಶ್ ಜಾರಕಿಹೊಳಿ ಅವರ ಮನವೊಲಿಸಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಒಂದು ಚರ್ಚೆ ಇದೆ. ನೋಡಿ, ಎಷ್ಟು ಇವತ್ತು ಬೆಳಗ್ಗೆ ಒಬ್ಬ ಶಾಸಕರು ಫೋನ್ ಮಾಡಿದ್ದಾರೆ ನನಗೆ, ಏನಾಗ್ತಾ ಇದೆ ಅಲ್ಲಿ ಚರ್ಚೆ ಅಂತ ಮಾತಾಡಿದ್ರು. ಕಾಂಗ್ರೆಸ್ ಶಾಸಕರು ಅವ್ರು ಹೇಳಿದ್ದು ಇಡೀ ಪ್ರಾಸೆಸ್ಸಿನ ಲಾಭ ಏರ್ಲೈನ್ಸ್ಗೆ ಆಗ್ತಾ ಇದೆ ಅಂತ ಒಂದು ಕ್ಯಾಲ್ಕುಲೇಷನ್ ಹೇಳಿದರು ಅವರು. ಒಂದು ಸಲ ಆಕಾಂಕ್ಷಿಗಳು ದಿಲ್ಲಿಗೆ ಹೋಗಿ ವಾಪಸ್ ಬಂದರೆ ಇಷ್ಟು ಕೋಟಿಯ ಟಿಕೆಟ್ ಆಗತ್ತೆ ನೋಡಿ ಅಂತ. ಕರೆಕ್ಟ್ ಇತ್ತದು ಲೆಕ್ಕ. ಇರೋದು 20 ಸಚಿವ ಸ್ಥಾನ ಖಾಲಿ. ಅದರಲ್ಲಿ 18 ಮಾಡ್ತಾರ 20 ಮಾಡ್ತಾರ ಗ್ಯಾರಂಟಿನೇ ಇರಲಿಲ್ಲ. ಪ್ರಬಲ ಆಕಾಂಕ್ಷಿಗಳು 30 ಜನ ಇದ್ದರು. ಅವ್ರನ್ನ ಬಿಟ್ಟು ಇನ್ನೂ 30 ಜನ ಯಾಕೊಂದು ಪ್ರಯತ್ನ ಮಾಡಬಾರ್ದು ಅನ್ನೋರು. ಆ 60 ಜನ ದಿಲ್ಲಿಗೆ ಓಡಾಡಿದ್ದಾರೆ. ಮತ್ತು ಇವ್ರು ಹೋದ್ರೆ ಒಬ್ಬೊಬ್ಬರೇ ಹೋಗೋದಿಲ್ಲ. ಇವರು ಜೊತೆಗೆ ಒಂದು 3-4 ಜನ ಕರ್ಕೊಂಡೇ ಹೋಗ್ತಾರೆ. 60 ಜನ 3-4 ಸಲ ದಿಲ್ಲಿಗೆ ಓಡಾಡಿದ್ರು. ಇವತ್ತು ಹೆಚ್ಚು ಕಡಿಮೆ ಒಂದು 50 ಜನ ದಿಲ್ಲಿಲಿದ್ದಾರೆ. ಈಗ ವಾಪಸ್ ಬರ್ತಾರೆ, ಒಬ್ಬೊಬ್ಬರೇ ವಾಪಸ್ ಬರ್ತಾರೆ. ಇದೆಲ್ಲ ನೋಡಿ BJP ನಾಯಕರುಗಳು ಟಾಂಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಕಾವೇರಿ ನೀರಿನ ವಿಷಯದಲ್ಲಿ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟಿಗೆ ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅನ್ನೋ ಥರ BJP ನಾಯಕರುಗಳು ಮಾತಾಡಿದ್ದಾರೆ. BL ಸಂತೋಷ್ ಅವರು ಟ್ವೀಟ್ ಮಾಡಿದ್ರು. BJP ಸಂಘಟನಾ ಪ್ರಧಾನ ಕಾರ್ಯದರ್ಶಿ. ವೇಟಿಂಗ್ ಸಿನ್ಸ್ 3 days ಇನ್ ಡೆಲ್ಲಿ ಟು ಗೆಟ್ ಪರ್ಮಿಷನ್ ಫ್ರಮ್ INC ಇಂಡಿಯಾ ಹೈಕಮಾಂಡ್ ಫಾರ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್. ಗುಡ್ ಪಾಸ್ ಟೈಮ್ ಪ್ಲಸ್ ಸ್ಕೋರಿಂಗ್ ಸಮ್ ಲಾಯಲ್ಟಿ ಪಾಯಿಂಟ್ಸ್. ಗುಡ್ ಲಕ್ ಅಂತ. ಇದು ಯಾವುದಕ್ಕಿದು? ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಮಾಡಿದ ಭಾಷಣವನ್ನು ಮುಖ್ಯಮಂತ್ರಿಗಳು ಕೂತ್ಕೊಂಡು ನೋಡ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಹೆಂಗೆ ಮಾತಾಡ್ತಿದ್ದಾರೆ ಲೋಕಸಭೆಯಲ್ಲಿ ಅಂತ. ಈ ವಿಡಿಯೋನ ಅವರು ಟ್ವೀಟ್ ಮಾಡಿದರು. ಅದನ್ನು ರೀಟ್ವೀಟ್ ಮಾಡಿ BL ಸಂತೋಷ್ ಅವರು ಹಂಗೆ ಬರೆದಿದ್ದಾರೆ. 3 ದಿನಗಳಿಂದ ರಾಹುಲ್ ಗಾಂಧಿ ಅವರ ಭೇಟಿಗೆ ವೇಟ್ ಮಾಡ್ತಾ ಮಾಡ್ತಾ ಒಳ್ಳೆ ಟೈಮ್ ಪಾಸ್ ಆಗ್ತಿದೆ. ಗುಡ್ ಪಾಸ್ ಟೈಮ್, ಗುಡ್ ಗೋಯಿಂಗ್ ಅಂತ ಅನೇಕ BJP ನಾಯಕರುಗಳು ಮಾತಾಡಿದ್ರು. ಕೋಟಾ ಶ್ರೀನಿವಾಸ್ ಪೂಜಾರಿ, SR ವಿಶ್ವನಾಥ್ ಅವರು ಮಾತಾಡಿದ್ದಾರೆ. BK ಹರಿಪ್ರಸಾದ್ ಅವರು ಹೇಳ್ತಾರೆ, ಇಡೀ ಕರ್ನಾಟಕ ಸರ್ಕಾರ ಏನು ಹೋಗಿ ಕೂತ್ಕೊಂಡಿಲ್ಲ, ಅಲ್ಲಿ ಮುಖ್ಯಮಂತ್ರಿಗಳು ದಿಲ್ಲಿಲಿದ್ದಾರೆ, ಸಚಿವರುಗಳು ಬೆಂಗಳೂರಿನಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ BK ಹರಿಪ್ರಸಾದ್ ಅವರು. ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂಥ ಬರಗಾಲ ಇದೆ.
ಕುಡಿಲಿಕ್ಕೆ ನೀರಿಲ್ಲದೆ ಜಾನುವಾರುಗಳನ್ನು ಸಾಕಲಿಕ್ಕಾಗದೆ ಗೂಳೆ ಹೋಗುವಂತ ಪರಿಸ್ಥಿತಿಗಳು ನಿರ್ಮಾಣ ಆದದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ಕಾವೇರಿ ಜಲವಿವಾದದಿಂದಾಗಿ ಗೊಂದಲ ಹುಟ್ಟಾಕಿದೆ ಮಂಡ್ಯದ ಕಡೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಹೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಜನತೆ ಇರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ.ಕೆ. ಶಿ ಅವರು ಮತ್ತು ಅವರ ಇಡೀ ತಂಡ ಹೆಚ್ಚು ಕಡಿಮೆ 5-6 ದಿವಸಗಳಿಂದ ದೆಹಲಿಯಲ್ಲಿ ಬಿಡ್ಬಿಟ್ಟಿದೆ. ರಾಹುಲ್ ಗಾಂಧಿ ಅವರು ಇವನು ಗಂಭೀರವಾಗಿ ಗಮನಿಸಿದ್ದಾರೆ ಇಲ್ವೋ ಅಥವಾ ಪರಿಸ್ಥಿತಿ ಒತ್ತಡದಿಂದಾಗಿ ವಿಳಂಬ ಆಗಿದೆಯೋ ಎಲ್ಲವೂ ನಮಗೆ ರಾಜ್ಯದ ಜನತೆಗೆ ಸಂಬಂಧಪಟ್ಟದ್ದಲ್ಲ. ರೈತರು ಬೀದಿಗೆ ಬರುವಂತ ಪರಿಸ್ಥಿತಿಯಲ್ಲಿ ನೀವು ವಾರಗಟ್ಟಲೆ ದೆಹಲಿಯಲ್ಲಿದ್ದು ಕಾಯ್ತಾ ಇರುವುದು ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ ಅನ್ನುವಂಥ ಭಾವನೆ ಜನರಿಗೆ ಬರುವಂತ ಒಂದು ವಾತಾವರಣ ಇದೆ. ತಕ್ಷಣ ನೀವು ಕರ್ನಾಟಕ ಮರಳಬೇಕು, ಅಲ್ಲಿ ಆಡಳಿತ ವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಬೇಕು. ಕಾವೇರಿ ಜಲವಿವಾದದ ಬಗ್ಗೆ ಸರ್ಕಾರಕ್ಕೆ ಜನತೆಯ ಪರವಾಗಿ ನಾವು ನಿಮ್ಮ ರಾಜ್ಯದ ಜನತೆಯ ಪರವಾಗಿ ರೈತರ ಪರವಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾವು ಬೆಂಬಲ ಕೊಡ್ತೇವೆ. ಇಡೀ ಸರ್ಕಾರ ದೆಹಲಿಯಲ್ಲಿಲ್ಲ, ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಇದ್ದಾರೆ, ಬಾಕಿ ಮಂತ್ರಿಗಳೆಲ್ಲರೂ ಸಹ ಕರ್ನಾಟಕ ರಾಜ್ಯದಲ್ಲೇ ಇದ್ದಾರೆ. ಎಲ್ಲ ರಾಜ್ಯದ MP ಗಳನ್ನು ಸಭೆ ಮಾಡಿ ಕರ್ನಾಟಕಕ್ಕೆ ದೊರಕಬೇಕಾದಂಥ ಎಲ್ಲ ರೀತಿಯ ಸಹಾಯ, ಅದರಲ್ಲೂ ಸಹ ಅತಿವೃಷ್ಟಿ ಅನಾವೃಷ್ಟಿಗೆ ಏನು ಕೇಂದ್ರ ಸರ್ಕಾರದಿಂದ ಬರಬೇಕು ಮತ್ತು ಕೆಲವು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ ದೆಹಲಿಗೆ ಬಂದಿದ್ದಂಥದ್ದು. ಕೆಲವು ದೆಹಲಿಯಲ್ಲಿರ್ತಕ್ಕಂಥ ಮಂತ್ರಿಗಳು ಇನ್ನೂ ಸಮಯ ಕೊಡ್ತಾ ಇಲ್ಲ. ಮಂತ್ರಿಮಂಡಲ ಈಗಾಗಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಎಲ್ಲರಲ್ಲೂ ಸಹ ಚರ್ಚೆ ಮಾಡಿ ಅಂತಿಮ ತೀರ್ಮಾನಕ್ಕೋಸ್ಕರ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನ ಕಾಯ್ತಾ ಇದ್ದೀವಿ. ಇವತ್ತು ಬಹುಶಃ ಸಮಯ ಸಿಕ್ಕಾಗ ಸಂಪೂರ್ಣಗೊಳ್ಳ. BL ಸಂತೋಷ್ ಅವರು ಭಾರತೀಯ ಜನತಾ ಪಾರ್ಟಿಯವ್ರಿಗೆ RSS ಇಂದ ದೇಣಿಗೆಯಾಗಿ ಬಂದಿರತಕ್ಕಂಥವ್ರು. ಅವರು ಅಲ್ಲಿ RSS BJPಯ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಲು ಅವರು ನಾಗ್ಪುರಿಂದ ಬಂದಿರತಕ್ಕಂಥವ್ರು. ನಾವು ಯಾವುದೇ ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ನಾವು ಚರ್ಚೆ ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೂ ಸಹ ಸರಿ ಇಲ್ಲ. ಸೆಟ್ಲ್ಮೆಂಟ್ ಆಗಿಲ್ಲ ಅಂತ ಕಾಣ್ತದೆ. ಇನ್ನೂ ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ರು, ಒಂದೊಂದು ಮಂತ್ರಿಗೂ ಕೂಡ ಬೆಲೆ ಕಟ್ಟಿ ನಡೀತಾ ಐತೆ ಅಂತೇಳಿ. ಬಹುಶಃ ಅದು ಇನ್ನೂ ವ್ಯಾಪಾರ ಸರಿಯಾಗಿ ಮುಗಿದಿಲ್ಲ ಅಂತ ಕಾಣ್ತದೆ. ಮತ್ತು ರಾಹುಲ್ ಗಾಂಧಿಯವರು ಅತ್ಯಂತ ವಾಗ್ಮಿ, ಏನೋ ಗಂಟೆಗಟ್ಟಲೆಯಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ, ಇಡೀ ದೇಶ ಜನ ನೋಡ್ತಾವ್ರೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಏನಿಲ್ವಲ್ಲ. ಅವರು ಯಾವ ಟೈಮಲ್ಲಿ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ. ಅರ್ಧ ಗಂಟೆಯಲ್ಲಿ ಮುಗಿಯೋದನ್ನು ಇವತ್ತು ಸುಮಾರು 2 ತಿಂಗಳಾಯ್ತಾ ಬಂತು ಸರ್ಕಾರ ಅಧಿಕಾರಕ್ಕೆ ಬಂದು. ಒಂದು ರೀತಿ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಬೇಜಾರು ಇರಬೇಕು ಅಂತ ಕಾಣ್ತದೆ ಹೈಕಮಾಂಡು, ಇಲ್ಲ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಅಂತ ಕಾಣ್ತದೆ. ಮುಂದಿನ ಸುದ್ದಿಗೆ ಹೋಗೋಣ. ನೀಟ್ ಕ್ವಶನ್ ಪೇಪರ್ ಲೀಕು, ಅದಾದ ನಂತರ CJP ಪ್ರತಿಭಟನೆ, ಅದಕ್ಕೆ ತಕ್ಷಣದ ರಿಯಾಕ್ಷನ್ ಅನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರ. ಸಾರ್ವಜನಿಕ ಪರೀಕ್ಷಾ ಅಕ್ರಮ ಕಾಯ್ದೆಗೆ ತಿದ್ದುಪಡಿ ಮಸೂದೆ 2024ರಲ್ಲಿ ಇದೇ ಸರ್ಕಾರ ತಂದಿದ್ದ ಕಾಯ್ದೆ. ಅದನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡುವುದಕ್ಕೆ ಕೆಲವು ತಿದ್ದುಪಡಿಗಳನ್ನು ಪ್ರಪೋಸ್ ಮಾಡಿದ್ರು. ಲೋಕಸಭೆಯಲ್ಲಿ ನಿನ್ನೆ ಪಾಸ್ ಆಗಿತ್ತು, ರಾಜ್ಯಸಭೆಯಲ್ಲಿ ಇವತ್ತು. ಜಿತೇಂದ್ರ ಸಿಂಗ್ ಅವರು ಬಿಲ್ ಮಂಡನೆ ಮಾಡಿ ಮಾತಾಡಿದ್ರು. ಕೇಳಿಸ್ಕೊಳ್ಳಿ. Chairman sir, with your kind permission I rise to move that the Public Examinations Prevention of Unfair Means Amendment Bill 2026 as passed by the Lok Sabha may be taken into consideration. Sir, this bill, as all of us know, has been passed by the lower house. 10 hours of discussion time was allotted over there. Discussion did take place, notwithstanding frequent interruptions. Now the bill has come to the upper house, the House of Elders. In other words, the House of Seniors, the House of Wiser, the House of Maturer. And therefore, my humble request would be that the bill may be received and responded to with the same spirit as it is being brought. The Amendment Bill 2026 is in a way an extension of the 2024 Prevention of Unfair Means Bill, which is now an act. So 2026, current year, Punjab Pharmacy Officer Recruitment Scam. So this is latest. And not technology. Please. And even more recent, Karnataka Veterinary Officers leakage. I am glad that the
I'm glad the enthusiastic response from the opposition is a testimony to the fact that you have acknowledged what I have said. And therefore, you would also acknowledge the justification behind bringing the 2024 bill and the amendment today. ಒಟ್ಟು 7 ತಾಸು ಚರ್ಚೆ ಆಗೋದು ಅಂತಾಗಿದೆ ರಾಜ್ಯಸಭೆಯಲ್ಲಿ. ಲೋಕಸಭೆಯಲ್ಲಿ 8 ತಾಸು ಅಂತ ನಿರ್ಧಾರ ಆಗಿತ್ತು, 10 ತಾಸು ಚರ್ಚೆ ಆಯಿತು. ಲೋಕಸಭೆಯಲ್ಲಿ 7 ತಾಸು ಅಂತ, ಇನ್ನು ರಾಜ್ಯಸಭೆಯಲ್ಲಿ 7 ತಾಸು ಅಂತ ಆಗಿರೋದು ಇನ್ನೂ ನಡೀತಾ ಇದೆ ಚರ್ಚೆ ಮುಗಿದ್ರೆ ಇವತ್ತು ಇದನ್ನ ಮತಕ್ಕೆ ಹಾಕಿ ಪಾಸು ಮಾಡ್ಕೊಂಡ್ಬಿಡ್ತಾರೆ. ಆ ನಂತರ ರಾಷ್ಟ್ರಪತಿಗಳ ಸೈನ್ ಆಗಿಬಿಟ್ರೆ ಕಾನೂನಾಗುತ್ತೆ ಇದು. ಈ ಚರ್ಚೆಯಲ್ಲಿ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. ಅವ್ರು ಕೇಳ್ತಾ ಇರೋ ಪ್ರಶ್ನೆ, ಪೆಲೆಟ್ ಗನ್ ಯಾಕೆ ಬಳಸಿದ್ರಿ, ಅದಕ್ಕೆ ಯಾರ ಆದೇಶ ಕೊಟ್ಟರು? ಉತ್ತರ ಕೊಡಬೇಕಾಗಿರುವವರು ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ. ಅವರು ಕೋಣೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ, ತುಂಬ ದಿನ ಅವ್ರನ್ನ ಒಳಗಿಡೋದಕ್ಕೆ ಬಿಡೋದಿಲ್ಲ, ಎಳ್ಕೊಂಬರ್ತೀವಿ ಅವ್ರನ್ನ ಹೊರಗೆ ಅಂದರು. ಒಂದು ಪೆಲೆಟ್ ಗನ್ ಬಳಕೆ ಅವರು ಪ್ರಶ್ನೆ ಮಾಡ್ತಿರೋದು. ಇನ್ನೊಂದು, 2024ರಲ್ಲಿ ಈ ಕಾನೂನು ತಂದವರು ನೀವೇ, ಆವಾಗಲಾದರೂ ಯಾಕೆ ತಂದ್ರಿ? ರಾಹುಲ್ ಗಾಂಧಿಯವರು ಕ್ವಶನ್ ಪೇಪರ್ ಲೀಕ್ ವಿಷಯವನ್ನು ಚುನಾವಣಾ ಪ್ರಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ರೇಸ್ ಮಾಡ್ತಾಯಿದ್ರು, ಅದಕ್ಕಾಗಿ ಅವಸರದಲ್ಲಿ ಕಾನೂನು ತಂದ್ರಿ. ಈಗ ಅದಕ್ಕೆ ಮತ್ತಷ್ಟು ಶಕ್ತಿ ತುಂಬುತ್ತಾ ಇದ್ದೀರಿ. ಕ್ವಶನ್ ಪೇಪರ್ ಲೀಕನ್ನು ತಡೆಯೋ ಉದ್ದೇಶನೇ ಇದ್ದಿದ್ರೆ ಇಷ್ಟೇ ಕಠಿಣ ಕಾನೂನನ್ನು 2024ರಲ್ಲೇ ಯಾಕೆ ತರಲಿಲ್ಲ ನೀವು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿಸ್ಕೊಳ್ಳಿ. होम मिनिस्टर है, आप बंद कमरे में रह के आप सुन रहे होंगे मेरी बात, लेकिन आप बंद कमरे में रह के बहुत दिन छुप नहीं सकते. एक दिन हम बाहर खींच कर आएंगे और जनता के सामने हम दिखाएंगे इनके देश में क्या है. लाठी चार्ज कराने के लिए, आंसू गैस करने के लिए, छोड़ने के लिए पैलेट गन के इस्तेमाल का आदेश किसने दिया? कौन लाठी चार्ज का आदेश दिया? आंसू गैस का दिया और पैलेट गन का इस्तेमाल करने के लिए आदेश कौन दिया? न आप स्टेटमेंट दे सकते थे, लेकिन आप नहीं, क्योंकि आप होम मिनिस्टर को हिफाजत करना चाहते हैं, लेकिन बहुत दिन हिफाजत नहीं कर सकते. दिल्ली पुलिस किसके अधीन है? सीआरपीएफ एंड रैपिड फोर्स किसके आदेश पर काम करता है? इस पूरे घटनाक्रम का सर्वोच्च सूत्रधार कौन थे? अच्छा, मुझे मालूम नहीं. देश इन सवालों का जवाब चाहता है. अगर गृह मंत्री इनके जवाब नहीं दे सकते तो उन्हें इस्तीफा देना चाहिए. लेकिन 2 साल के बाद आप जो काम कर रहे हैं उसे 2024 में ही क्यों नहीं किया? अब कर रहे हैं 2024 में, यानी 2 साल पहले आप क्यों नहीं किए? क्योंकि तब आपको राजनीति करनी थी. लोकसभा चुनाव सामने थे. राहुल गांधी जी भारत जोड़ो न्याय यात्रा में लगातार पेपर लीक और युवाओं के भविष्य का मुद्दा उठा रहे थे. आप ये करते तो क्रेडिट नहीं मिलता था उस वक्त, इसीलिए आप उसको छोड़ दिए. तो उस समय परीक्षा व्यवस्था को सुधारने की बजाय आप जल्दबाजी में ऐसा कानून लाए, जिसे 2 साल में ही आपको संशोधित करना पड़ रहा है. ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣದಲ್ಲಿ ಇವತ್ತು ಮನುಸ್ಮೃತಿ ವಿಷಯ ಪ್ರಸ್ತಾಪ ಆಯಿತು. ಸರ್ಕಾರ RSSನವ್ರನ್ನ ಕರ್ಕೊಂಬಂದು ಶಿಕ್ಷಣ ವ್ಯವಸ್ಥೆಯೊಳಗೆ ತುರುಕ್ತಾ ಇದೆ. ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಗಳಿಂದ ಹಿಡಿದು ಬೇರೆ ಬೇರೆ ಹುದ್ದೆಗಳಲ್ಲಿ RSSನ ಜನ ಇದ್ದಾರೆ. ಆ ಮೂಲಕ ಮನುಸ್ಮೃತಿಯನ್ನು ತರಲಾಗ್ತಾ ಇದೆ. ಶಿಕ್ಷಣವನ್ನು ಎಲ್ಲರಿಗೂ ಕೊಡದೇ ಇರೋದು ಮನುಸ್ಮೃತಿ ಅನ್ನುವ ಅರ್ಥದಲ್ಲಿ ಅವರು ಮಾತಾಡಿದ್ರು.
ಅದಕ್ಕೆ JP ನಡ್ಡಾ, ಸುಧಾಂಶು ತ್ರಿವೇದಿ ಅವರ ಉತ್ತರ ಕೇಳಿಸ್ಕೊಳ್ಳಿ ಅದನ್ನೊಮ್ಮೆ. सिर्फ डिग्री देने की जगह नहीं होती, वे नए विचारों, साइंटिफिक टेम्पर, शोध, स्वास्थ्य, बहस के केंद्र होते. तो वे संकीर्ण सोच, अंधश्रद्धा या किसी एक विचारधारा को थोपने की जगह नहीं होती. लेकिन मोदी साहब आज RSS के लोगों को मैं उसको भर्ती करके वाइस चांसलर RSS पूछ के करते हैं. प्रोफेसर्स की भर्ती RSS के लोग होना, अरे उसको पढ़ना आता है क्या नहीं, या वो एक्सपर्ट है क्या नहीं. दूसरे कौम के कोई लड़के नहीं है, कोई प्राध्यापक नहीं है, सिर्फ RSS अटैच्ड लोग विश्वविद्यालय में भर्ती होते हैं. ये उस सोच का सिंबल है जो शिक्षा को सबका अधिकार नहीं बल्कि कुछ लोगों का विशेष अधिकार मानती है. सरकार की नीतियां बार बार उस मनुवादी सोच की याद दिलाती है. ये मनुस्मृति है, पढ़ो इसको, मैं देता हूं मैं आपको. हम सब लोग जिम्मेवार सदस्य हैं. मेरा निवेदन है कि जो उन्होंने कहा है, जहां तक मेरी पूरी जानकारी है, ये तथ्यों से परे है. और मनुस्मृति का ओरिजिनल टेक्स्ट उसको ऑथेंटिकेट करे. ये ओरिजिनल नहीं है. ये सर, जयराम रमेश जी बहुत विद्वान व्यक्ति हैं. मैं उन्हें बताना चाहता हूं सर, विलियम जोन्स जो कलकत्ता हाई कोर्ट के जज थे, 1790 में उन्होंने मनुस्मृति का ट्रांसलेशन किया. उन्होंने सर, एक मिनट सर, पूरी बात करके जाता हूं सर, 3 बुक्स का ट्रांसलेशन किया. शाकुंतलम और मनुस्मृति दोनों अवेलेबल है और ये अवेलेबल नहीं है. और सर मैं कहना चाहता हूं, बाबा साहब अम्बेडकर की किताब हूवर शूद्रास, चैप्टर नंबर 1, पेज नंबर 1, पैराग्राफ नंबर 3, उन्होंने लिखा है देयर इज नो कनेक्शन ऑफ मॉडर्न डे शेड्यूल कास्ट विद द वैदिक शूद्रास. बाबा साहब अम्बेडकर की किताब द अनटचेबल्स, उस पर लिखा है देयर वाज नो अनटचेबिलिटीज मनुजरा. सर मैंने बाबा साहब को कोट किया है. और ಸುಧಾಂಶು ತ್ರಿವೇದಿ ಅವರ ಉತ್ತರ. ರಾಹುಲ್ ಗಾಂಧಿಯವರು ಕೂಡ ಇವತ್ತು ಈ ಪೆಲೆಟ್ ಗನ್ ಬಳಕೆಯ ಬಗ್ಗೆ ಮಾತಾಡಿದ್ರು. ಅವರು ಎತ್ತಿರುವ ಪ್ರಶ್ನೆಗಳಿಗೆ ಅವರ ಮಿತ್ರ ಪಕ್ಷಗಳವರು ಬೆಂಬಲಿಸ್ತಾ ಇದ್ದಾರೆ, ಉತ್ತರ ಬೇಕು ಅಂತ. ಪೆಲೆಟ್ ಗನ್ ಯಾಕೆ ಬಳಸಿದ್ರಿ? ಡೇ 1 ಕನ್ಫ್ಯೂಷನ್ಸ್ ಇತ್ತು. ಗಾಯಗಳನ್ನು ನೋಡಿದ್ರೆ ಪೆಲೆಟ್ ಗನ್ ನಂಗೆ ಅನ್ನಿಸ್ತಾ ಇದ್ದಾವೆ, ಪೊಲೀಸರು ನೋಡಿದ್ರೆ ನಾವು ಪೆಲೆಟ್ ಗನ್ ಹೊರಗೆ ತೆಗೆದಿಲ್ಲ ಅಂತಾರೆ. ಅದರ ಮಧ್ಯೆ ಉತ್ತರ ಪ್ರದೇಶದ ಒಬ್ಬ ರಿಟೈರ್ಡ್ ಸೀನಿಯರ್ ಪೊಲೀಸ್ ಆಫೀಸರು ಅದು ಕಟ್ಟಾದ ಚೆರ್ರಿ ಹೊಡೆದಂಗಿದೆ ಅಂತ ಒಂದು ಮಾತು ಹೇಳಿದರು. ಬಟ್ ಈಗ ಕನ್ಫರ್ಮ್ ಆಗಿದೆ, ಪೆಲೆಟ್ ಗನ್ ಬಳಸಿದ್ದಾರೆ ಗಲಭೆ ನಿಯಂತ್ರಣಕ್ಕೆ. ಶೇಖ್ ರಶೀದ್ ಬಾರಾಮುಲ್ಲಾದ MP, ಪಕ್ಷೇತರ MP, ಅವರು ರಾಹುಲ್ ಗಾಂಧಿ ಅವರು ಯಾವುದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, CJP ಪ್ರತಿಭಟನಾಕಾರರ ಮೇಲೆ ಪೆಲೆಟ್ ಗನ್ ಬಳಸಿ ತಪ್ಪು ಅಂತ, ಅದನ್ನು ಬೆಂಬಲಿಸ್ತಾನೆ ಪ್ರಶ್ನೆ ಕೇಳ್ತಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಕಾಶ್ಮೀರದಲ್ಲಿ ನೀವು ಯಾಕೆ ಬಳಸಿದ್ರಿ ಅದನ್ನು ಅಂತ. 2010ರಲ್ಲಿ ನೀವು ಪೆಲೆಟ್ ಗನ್ ತಂದವರೇ ನೀವು ಕಾಶ್ಮೀರಕ್ಕೆ. 150 ಜನರನ್ನು ಕೊಂದ್ರಿ. ರಾಹುಲ್ ಗಾಂಧಿಯವರೇ 2010ರಿಂದ 2016 ತನಕ 400 ಕಾಶ್ಮೀರಿಗಳನ್ನು ಕೊಲ್ಲಲಾಗಿದೆ. ದೆಹಲಿಯ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಸೋದು ತಪ್ಪು ಅನ್ನೋದಾದರೆ ಕಾಶ್ಮೀರದಲ್ಲಿ ಬಳಸಿ ತಪ್ಪಲ್ವಾ ಅಂತ ಶೇಖ್ ರಶೀದ್ ಕೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. आज पैलेट गन की बात हो गई, मैं कहना चाहूंगा आज एंड इंडिया अलायंस से, ये पैलेट गन तो आपने ही कश्मीर में शुरू किया. 2010 में 150 लोग मार दिए जब आप कांग्रेस के नेक्स्ट. मैं कहना चाहता हूं गलत हुआ जो पैलेट गन का इस्तेमाल हुआ, लेकिन मैं राहुल गांधी से पूछना चाहता हूं, दोनों से पूछना चाहता हूं. एक ने महबूबा मुफ्ती के साथ सरकार बनाई, दूसरे ने उमर साहब के साथ सरकार बनाई. आपने 2010 और 2016 में लगभग 400 कश्मीरियों को पैलेट गन के जरिए मार दिया. उस यूथ को कौन जवाब देगा? सैकड़ों हमारी बच्चों की बीमारी चली गई. मैडम सुनिए, बस दिल की बात करता हूं, मेरा इतना आपसे गुजारिश है. ಚರ್ಚೆ ಬೇರೆ ದಿಕ್ಕಿಗೆ ಹೋಗ್ಬಿಡ್ತೀವಿ. ಲಾಜಿಕ್ ಕರೆಕ್ಟ್ ಇದೆ ರೀ. ದಿಲ್ಲಿಲಿ ಬಳಸಿದ್ರಿ ತಪ್ಪು ಅನ್ನೋದಾದರೆ ತಪ್ಪು ಹೌದು,
ಬಟ್ ಕಾಶ್ಮೀರದಲ್ಲಿ ಯಾಕೆ ಬಳಸಿದ್ರಿ? ಕಾಶ್ಮೀರದಲ್ಲಿ ಪೆಲೆಟ್ ಗನ್ ಬಳಸಿದ್ದು ಯಾಕೆ? ಯಾಕೆ ಅಂದರೆ ಭಾರತದಿಂದ ಕಾಶ್ಮೀರವನ್ನು ಪ್ರತ್ಯೇಕ ಮಾಡಬೇಕು ಅಂತ ನಿರಂತರವಾಗಿ ಒಂದು ಭಯೋತ್ಪಾದನೆ ನಡೀತಾ ಇತ್ತು. ಅದರ ಬೆಂಬಲಿಗರು ಪ್ರತಿ ಶುಕ್ರವಾರ ಬೀದಿಗಿಳಿತಾ ಇದ್ರು, ಕಾನೂನು ಕೈ ತಗೊಳ್ತಾ ಇದ್ರು. ಕಲ್ಲು ತೂರಾಟ ಒಂದು ಬಿಸ್ನೆಸ್ ಆಗಿತ್ತಲ್ಲಿ, ದಂಧೆಯಾಗಿತ್ತು. ಅವರನ್ನು ನಿಯಂತ್ರಿಸುವುದಕ್ಕೆ ಪೆಲೆಟ್ ಗನ್ ಪ್ರಾಣಾಪಾಯಕಾರಿ ಅಲ್ಲ, ನೆನಪಿರಲಿ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಹೊಡೆಯಬಾರದ ಜಾಗಕ್ಕೆ ಗುರಿ ಇಟ್ಟು ಹೊಡೆದ್ರೆ ಪ್ರಾಣ ಹೋಗುತ್ತದು. ಪ್ರಾಣಾಪಾಯಕಾರಿ ಅಲ್ಲ. ಪೆಲೆಟ್ ಗನ್ ಇರೋದೇ ಅದಕ್ಕೆ, ಜನರನ್ನು ಚದುರಿಸುವುದಕ್ಕೆ. 150 ಜನ ಸತ್ತೋದ್ರು, 400 ಜನ ಸತ್ತೋದ್ರು, ಎಲ್ಲ ಸುಳ್ಳದು. ಅಲ್ಲಿ ಬಳಸಬೇಕಾಗಿತ್ತು. ಯಾಕೆ? ಅವರು ಭಾರತದ ಸಂವಿಧಾನದ ವಿರುದ್ಧವಾಗಿದ್ದರು, ಭಾರತದ ಅಖಂಡತೆಯ ವಿರುದ್ಧವಾಗಿದ್ದರು, ಏಕತೆಯ ವಿರುದ್ಧವಾಗಿದ್ದರು. ಬಳಸಿದ್ದು BJP ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ ಬಳಸಬೇಕಾಯಿತು. CJP ಪ್ರೊಟೆಸ್ಟು ಜಂತರ್ ಮಂತರ್ನಲ್ಲಿ ನಡೆಯುವಷ್ಟು ಕಾಲ ಅದನ್ನು ಹತ್ತಿಕ್ಕಬೇಕಾದ ಪ್ರಶ್ನೆನೇ ಬಂದಿರಲಿಲ್ಲ. ಬೀದಿಗಿಳಿದು ಸಂಸತ್ ಭವನಕ್ಕೆ ಮುತ್ತಿಗೆ ಅಂತ ಬಂದಾಗ ಬಲಪ್ರಯೋಗ ಆಗಿದೆ. ತಪ್ಪಾಗಿದ್ರೆ ಶಿಕ್ಷೆ ಆಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.